ಸಾಂಗ್ ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಸಾಂಗ್ ಬಂದಾದ್ಮೇಲೆ ಅದೇ ನಾನು ನೀನೇ ಹೇಳ್ಬೇಕು ಅಷ್ಟೇ. ಡಿಸ್ಟ್ರಕ್ಟಿವ್ ವಾಲ್ಕಾನಿಕ್ ಎರಪ್ಷನ್ ಇನ್ ರೆಕಾರ್ಡೆಡ್ ಹಿಸ್ಟ್ರಿ. ನಾನು ಆನ್ಲೈನ್ ಎಕ್ಸಾಮ್ ಮಾಡ್ತಾವನೆ. ವೆರಿ ಗುಡ್ ಬಾಯ್. ಡಿಗ್ರಿ ಕೊಡ್ತೀನಿ ಬಿಡ. ಆಮೇಲೆ ಸಾಂಗ್ ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಸಾಂಗ್ ಬಂದಮೇಲೆ ನಮ್ಮ ತಾಕತ್ತಿಂದ ರೆಕಾರ್ಡ್ಸ್ ಹೊಡೆಯೋದು ಇಂಪಾರ್ಟೆಂಟ್. ತುಂಬ ಜನರು ನಮ್ಮ ಯುವರತ್ನ ಸಾಂಗಲ್ಲಿ ಅಟ್ಲೀಸ್ಟ್ ಸಾಂಗ್ ಬಿಡ್ರಪ್ಪ, ಲಿರಿಕಲ್ ಸಾಂಗ್ ಬಿಡ್ರಪ್ಪ, ಅಟ್ಲೀಸ್ಟ್ ಸಾಂಗ್ನಂತೂ ಚಿಕ್ಕ ಪ್ರೋಮೋ ಬಿಡ್ರಪ್ಪ ಅಂತ ತುಂಬ ಜನರು ತುಂಬ ದಿನದಿಂದ ಕೇಳ್ಕೊತಾ ಇದ್ರು. ದಟ್ ವಾಸ್ ದ ಡೇಸ್ ವೆನ್ ನಮ್ಮ ಲಾಕ್ಡೌನಲ್ಲಿ ಎಣ್ಣೆ ಕೂಡ ಸಿಗ್ತಾ ಇರಲಿಲ್ಲ, ಅದ್ರ ಜೊತೆ ನಮ್ಮ ಯುವರತ್ನ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅದರಿಂದ ನಮ್ಮೆಲ್ಲ ಅಪ್ಪು ಫ್ಯಾನ್ಸ್ ಆದರೂ ಆಗಲಿ, ನಾನಾದರೂ ಆಗಲಿ ಒಂಥರ ಒಂದು ರೇಂಜ್ಗೆ ಬರ್ಗೆಟ್ ಹೋಗ್ಬಿಟ್ಟಿದ್ದೀವಿ. ಸೊ ಆ ಬರ್ಗೆಟ್ ಹೋಗಿರೋ ಟೈಮಲ್ಲಿ ನಮಗೇನು ಸಿಗ್ತಾ ಇಲ್ದಿರೋ ಟೈಮಲ್ಲಿ ನಮಗೆ ತುಂಬ ಸತಾಯಿಸ್ಬಿಟ್ರು ಮೂವಿ ಟೀಮ್. ಅದನ್ನು ಮರಿಬಾರ್ದು. ಬಟ್ ಸ್ಟಿಲ್ ದೇ ಕೇಮ್ ಬ್ಯಾಕ್ ವಿತ್ ಅ ಬ್ಯಾಂಗ್ ಅಂತಲೇ ಹೇಳ್ಬೋದು ನಾವು. ನಮ್ಮ ಯುವರತ್ನ ಪ್ರೋಮೋ ಬಿಟ್ಟರು. ಆ ಪ್ರೋಮೋ ಏನಿದೆ ಮತ್ತೆ ಹೇಳ್ತಾ ಇದ್ದೀನಿ, ಆ ಪ್ರೋಮೋಲಿರೋ ವೀಡಿಯೋ ಬಂದ್ಬಿಟ್ಟು ಇಟ್ಸ್ ಜಸ್ಟ್ ಪ್ರಮೋಷನಲ್ ಪರ್ಪಸ್. ಆ ವಿಡಿಯೋ ಏನು ರೆಕಾರ್ಡ್ ಮಾಡಿದ್ದಾರೆ ಅದು ಜಸ್ಟ್ ಪ್ರಮೋಷನಲ್ ಪರ್ಪಸ್, ಅದು ವಿಡಿಯೋ ಸಾಂಗ್ ಅಲ್ಲ. ಆಮೇಲೆ ಅದರಲ್ಲಿರೋ ಆಡಿಯೋ ಕೂಡ ಅದು ಫೈನಲ್ ಔಟ್ಪುಟ್ ಅಲ್ಲ. ನಾಳೆ ಏನು ಬರುತ್ತೆ ಅದು ಫೈನಲ್ ಔಟ್ಪುಟ್. ಆ್ಯಂಡ್ ದ್ಯಾಟ್ ಈಸ್ ದ ಮಾಸ್ ವಿಡಿಯೋ ವಿ ಆರ್ ವೇಟಿಂಗ್ ಫಾರ್ ಫ್ರಮ್ ಮೆನಿ ಡೇಸ್ ಅಂತಲೂ ಹೇಳ್ಬೋದು, ಇಲ್ಲ 2 years ಅಂತಲೂ ಹೇಳ್ಬೋದು. 2 yearsಲ್ಲಿ ಎಷ್ಟು ದಿನ ಇದೆ ಅಂತ ಕೌಂಟ್ ಮಾಡೋ ಅಷ್ಟರಲ್ಲಿ ನನ್ನ ಮ್ಯಾಚ್ ನಾನೇ ಮರ್ತೋಗ್ಬಿಡ್ತೀನಿ. ಸೊ ಅದು ಬೇಡ ಇವಾಗ ಸದ್ಯಕ್ಕೆ. ಸೊ ನಮ್ಮ ಯುವರತ್ನ ಫಸ್ಟ್ ಸಿಂಗಲ್ ನಾಳೆ ಬರ್ತದೆ, ಪವರ್ ಆಫ್ ಯೂತ್. ಸೊ ನಾಳೆ ನಾವೇನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ನಾನು ಹೇಳೋಕ್ಕೆ ಹೊರಟಿದ್ದೀನಿ. ಸೊ ನೀವು ಈ ವಿಡಿಯೋನ ಖಂಡಿತ ಅಂತೀನಿ ಫುಲ್ ನೋಡಿ. ಸೊ ನೀವು ಫುಲ್ ನೋಡಿದ್ರೆ ನಿಮಗೆ ಫುಲ್ಲಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ಲಿ ನಮ್ಮ ಯುವರತ್ನ ಫಸ್ಟ್ ಸಿಂಗಲ್ಗೆ ನಾವು ಮಾಡಬೇಕಾಗಿರೋ ರೆಕಾರ್ಡ್ಸ್ ಬಂದ್ಬಿಟ್ಟು 200K ಲೈಕ್ಸ್. ಸೊ ಇದು ಆಗುತ್ತೋ ಬಿಡುತ್ತೋ ಅನ್ನೋದು ಇಟ್ ಈಸ್ ಸೆಕೆಂಡ್ರಿ, ಬಟ್ ಅದು ನೋಡಿಯೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ದಟ್ ಈಸ್ ದ ಫೀಲಿಂಗ್ ವಿ ನೀಡ್, ದಟ್ ಈಸ್ ದ ಯೂನಿಟಿ ವಿ ನೀಡ್. ಇವಾಗ ವಾಪಸ್ ಬಂದಿದ್ದೀನಿ. ಸೊ ಬಂದಿದ್ದ ತಕ್ಷಣ ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂದರೆ ನಿಮಗೂ ಡೈಜೆಸ್ಟ್ ಆಗೋಲ್ಲ. ಬಟ್ ಸ್ಟಿಲ್ ಐ ಹೋಪ್ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ನಾನು ಇನ್ನೂ ಕ್ಲೋಸಾಗಿ ಕನ್ಸಿಡರ್ ಮಾಡ್ತೀರಾ, ನಾನು ಇನ್ನೂ ಒಡಿಯೂಸೆ ಯೂಟ್ಯೂಬಲ್ಲಿ ಒಳ್ಳೆ ಪರ್ಸನ್ ಥರ ಕನ್ಸಿಡರ್ ಮಾಡ್ತೀರಾ ಅಂತ. ಸೊ ನೀವು ಕನ್ಸಿಡರ್ ಮಾಡ್ತಾ ಇದ್ದರೆ ದಯವಿಟ್ಟು ನಾಳೆ ನಾವು 200K ಲೈಕ್ಸ್ಗೆ ಟಾರ್ಗೆಟ್ ಮಾಡೋಣ. ಆ್ಯಂಡ್ 150K ಕಮೆಂಟ್ಸ್. ಸೊ ಈ 150K ಕಮೆಂಟ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕಮೆಂಟ್ಸ್ ಬಂದ್ರೇ ಒಂದು ವೀಡಿಯೋ ರೀಚ್ ಆಗೋದು. ಇದ್ರ ಮೇನ್ ಎಕ್ಸಾಂಪಲ್ ನಮ್ಮ ಯುವರತ್ನ ಫ್ಯಾನ್ ಮೇಡ್ ಟ್ರೇಲರ್. 1.1 million ವ್ಯೂಸ್ ಫಾರ್ ಅ ಫ್ಯಾನ್ ಮೇಡ್ ಟ್ರೇಲರ್. ಜಸ್ಟ್ 15K ಸಬ್ಸ್ಕ್ರೈಬರ್ಸ್ ಇದ್ರು ಫ್ಯಾನ್ ಮೇಡ್ ಟ್ರೇಲರ್ಸ್ ಬಂದಾಗ. ನಮ್ಮ ಯೂನಿಟಿ ತೋರಿಸ್ಬಿಟ್ಟು ನಾವು ಹೊಡೆದಿಲ್ವಾ ಅದನ್ನು, ಹೆಂಗೆ ವ್ಯೂಸ್ ಮಾಡಿದ್ದೀವಿ, ಹೆಂಗೆ ರೆಕಾರ್ಡ್ಸ್ ಮಾಡಿದ್ದೀವಿ, ಹೆಂಗೆ ಲೈಕ್ಸ್ ಹೊಡೆದಿದ್ದೀವಿ, ಹೆಂಗೆ ಕಮೆಂಟ್ಸ್ ಹೊಡೆದಿದ್ದೀವಿ. ಐ ಸ್ಟಿಲ್ ರಿಮೆಂಬರ್ 1 hourಗೆ 45K ಕಮೆಂಟ್ಸ್ ಬಂದಿತ್ತು ನನ್ನ ಫ್ಯಾನ್ ಮೇಡ್ ಟ್ರೇಲರ್ಗೆ. ನಂದಲ್ಲ, ನಮ್ಮ ಅಪ್ಪು ಬಾಸ್ ಫ್ಯಾನ್ ಮೇಡ್ ಟ್ರೇಲರ್, ನಮ್ಮ ಎಲ್ಲರ ಫ್ಯಾನ್ ಮೇಡ್ ಟ್ರೇಲರ್ಗೆ. ಸೊ ದಿಸ್ ಈಸ್ ದ ಯೂನಿಟಿ ವಿ ನೀಡ್. ಮತ್ತೆ ಯೂನಿಟಿ ಬರಬೇಕು. ಸೊ ಅದಕ್ಕೆ ನಾನೊಂದು ಸಿಂಪಲ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾಳೆ ನಾನೊಂದು ವೀಡಿಯೋ ಹಾಕ್ತಿದ್ದೀನಿ 10 o'clockಗೆ ಯುವರತ್ನ ರಿಲೀಸ್ ಅಂತ. ಸೊ ಆ ವಿಡಿಯೋಲಿ ಕೂಡ ಹೆಂಗೆ ರೆಕಾರ್ಡ್ಸ್ ಮಾಡೋದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ನಾನು ಎಷ್ಟು ಸಲ ಹೇಳಿದ್ರು ನಿಮಗೆ ಬೋರ್ ಆಗಬಾರ್ದು. ಬೋರ್ ಆದರೆ ನೀವು ಅಪ್ಪು ಬಾಸ್ ಫ್ಯಾನೇ ಅಲ್ಲ, ಇದನ್ನು ಬರೆದಿಟ್ಕೊಂಬಿಡಿ. ಸೊ ರೆಕಾರ್ಡ್ಸ್ ಹೆಂಗೆ ಮಾಡೋದ್ರ ಬಗ್ಗೆ ನಾಳೆ ಮತ್ತೆ ವೀಡಿಯೋ ಹಾಕ್ತೀನಿ 10 o'clockಗೆ. ಸೊ 10 o'clock ಬರೋ ವೀಡಿಯೋಗೆ ನನಗೆ ಏನು ಬೇಕು ಅಂದರೆ, ಪ್ರತಿಯೊಬ್ಬರು ಅಪ್ಪು ಬಾಸ್ ಫ್ಯಾನ್ಸ್ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿ. ದಿಸ್ ಈಸ್ ಅ ಪ್ರಾಕ್ಟೀಸ್ ಮ್ಯಾಚ್. ನಾಳೆ ಬರೋ ವೀಡಿಯೋಗೆ 10 o'clockಗೆ ಐ ನೀಡ್ 10K ಕಮೆಂಟ್ಸ್ ಆ್ಯಂಡ್ 5K ಲೈಕ್ಸ್. ಇದನ್ನು ನೀವು ಅಚೀವ್ ಮಾಡಿದ್ದೀರಾ ಅಂದರೆ ಖಂಡಿತ ನಮ್ಮ ಲಿರಿಕಲ್ ಸಾಂಗ್ ಏನಿದೆ ಅದು ರೆಕಾರ್ಡ್ಸ್ ಹೊಡೆಯುತ್ತೆ. ಸೊ ಇದಿನ ಮೇಲೆ ನಿಮ್ಮ ಕೈಲಿದೆ, ನೀವು ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ. ನನ್ನ ಪ್ರಕಾರ 1 hourಲ್ಲೇ ಮಾಡಿಬಿಡ್ತೀರ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಫ್ಯಾನ್ ಮೇಡ್ ಟ್ರೇಲರ್ಗೆ ಬಂದಿರೋ ರೆಸ್ಪಾನ್ಸ್ ನಂಗೆ ಚೆನ್ನಾಗಿ ಗೊತ್ತು. ಫ್ಯಾನ್ ಮೇಡ್ ಟ್ರೇಲರ್ಗೆ ಬಂದಿರೋ ರೆಸ್ಪಾನ್ಸ್ ಏನಿದೆ, ಇಟ್ ಈಸ್ ಜಸ್ಟ್ 10% ಆಫ್ ಅಪ್ಪು ಬಾಸ್ ಫ್ಯಾನ್ಸ್ ಇನ್ ಯೂಟ್ಯೂಬ್ ಅಷ್ಟೇ. ನಾವು ಹೇಳೋಕ್ಕಾಗಲ್ಲ ನಾವು ಪೂರ್ತಿ ಅಪ್ಪು ಬಾಸ್ ಫ್ಯಾನ್ಸ್ನ ರೀಚ್ ಮಾಡಿಬಿಡ್ತೀವಿ ಪವರ್ ಹೌಸ್ ಅಂತ. ಬಟ್ ವಿ ಹ್ಯಾವ್ ರೀಚ್ ಅರೌಂಡ್ 10% ಫ್ಯಾನ್ಸ್. ನಮ್ಮ ಪವರ್ ಆಫ್ ಯೂತ್ ಪ್ರೋಮೋಗೆ ಕಮೆಂಟ್ಸೇ ಬಂದಿಲ್ಲ, ಅದರಿಂದ ವ್ಯೂಸ್ ಕೂಡ ಸ್ಲೋ ಆಗಿ ಜಾಸ್ತಿ ಆಯಿತು. ಬಟ್ ವ್ಯೂಸ್ ಬಂದಿಲ್ಲ ಅಂತಲ್ಲ, ಸ್ಲೋ ಆಗಿ ಜಾಸ್ತಿ ಆಯಿತು. ಅಕಸ್ಮಾತಾಗಿ ಬಂದಿರೋ ವೀಡಿಯೋಗೆ 1.2 million ವ್ಯೂಸ್ ಆ್ಯಂಡ್ 63K ಲೈಕ್ಸ್ ಅಂದರೆ ದೇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಜಸ್ಟ್ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ರು ಒಂದು 2-3 hours. ಸೊ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ವೀಡಿಯೋ. ಬಟ್ ಸ್ಟಿಲ್ ನಮ್ಮೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಯೂನಿಟಿಯಿಂದ ವ್ಯೂಸ್ ಮಾಡಿದ್ರೆ, ಲೈಕ್ಸ್ ಮಾಡಿದ್ರೆ, ಕಮೆಂಟ್ಸ್ ಒಂದು ಮಿಸ್ ಮಾಡಿದರೆ, ಕಮೆಂಟ್ಸ್ ಒಂದು ಬಂದುಬಿಡಿದ್ರೆ ಎಷ್ಟೊತ್ತಿಗೆ 2-3 million ವ್ಯೂಸ್ ಆಗ್ಬಿಡೋದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನಾಳೆ ಪ್ರಾಕ್ಟೀಸ್ ಮ್ಯಾಚ್ ಆಡೋಣ. ಆ್ಯಂಡ್ ದ್ಯಾಟ್ ಕೆಪ್ಟ್ ಅ ಸೈಡ್. ಇವಾಗ ಡೈರೆಕ್ಟ್ ಟ್ರಿಕ್ಸ್ ಬಗ್ಗೆ ಹೋಗೋಣ. ಟ್ರಿಕ್ಸ್ ಅಂದರೆ ಅಂಥದ್ದೇನು ಮಹಾನ್ ಕಲಾ ವಿದ್ಯೆ ಏನಲ್ಲ ಇದು. ಕೆಲವರು ನಮ್ಮ ವಾಟ್ಸ್ಯಾಪಲ್ಲಿ ಕೆಲವರು ತುಂಬ ಒಳ್ಳೆ ಟ್ರೈನ್ ಪೈಲಟ್ಸ್ ಇದ್ದಾರೆ. ಟ್ರೈನ್ನ ಪೈಲಟ್ಸ್ ಅಂತಾರೋ ಡ್ರೈವರ್ಸ್ ಅಂತಾರೋ ನಂಗೆ ಗೊತ್ತಿಲ್ಲ ಸದ್ಯಕ್ಕೆ. ಸೊ ಟ್ರೈನ್ ಓಡಿಸ್ತಾರೆ. ಅದು ಎಲ್ಲಿ ಟ್ರೈನ್ ಓಡಿಸ್ತಾರೆ ಅಂದರೆ, ಈ ವಾಟ್ಸಪ್ ಸ್ಟೇಟಸ್ಗಳಿದಾವಲ್ಲ, ಒಂದು 5 minute ವೀಡಿಯೋ ತೊಗೊತಾರೆ, 5 minutes ಸಾಂಗ್ ತೊಗೊತಾರೆ. ಅದೆಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಆ 5 minutes ಪೂರ್ತಿ ಆ ಸ್ಟೇಟಸಲ್ಲಿ ಬಂದುಬಿಡಬೇಕು. ವಾಟ್ಸಪ್ ಅವ್ರು ಇದನ್ನು ನೋಡ್ಬಿಟ್ಟು ಪಾಪ ಅವ್ರಿಗೂ ಸುಸ್ತಾಗ್ಬಿಟ್ಟು 30 second ವೀಡಿಯೋನ 15 second ಮಾಡಿದ್ರು. ಇವರ 15 second ಕೂಡ 5 minutes ಓಡಿಸ್ತಾರೆ ಅಂದರೆ
ಜಸ್ಟ್ ಗ್ರೇಟ್. ದಟ್ ಟ್ಯಾಲೆಂಟ್ ಇದೆಯಲ್ಲ, ಆ ಟ್ಯಾಲೆಂಟ್ನ ನೀವು ಬೇರೆ ಕಡೆ ಎಲ್ಲ ಯೂಸ್ ಮಾಡಿಬಿಟ್ರೆ ನಿಮ್ಗೆ ನಿಜವಾಗ್ಲೂ ನಿಮಗೆ ಒಳ್ಳೆ IT ಜಾಬ್ ಅದು ಸಿಗ್ಬೋದು, ಸಾಫ್ಟ್ವೇರ್ ಜಾಬ್ ಅದು ಸಿಕ್ಬಿಡ್ಬೋದೇನೋ ನಂಗೆ ಗೊತ್ತಿಲ್ಲ. ಆ 5 minutes ವಿಡಿಯೋನ ಒಂಚೂರು ಕೂಡ ಕಟ್ ಆಗದೆ, ಏನು ಇಷ್ಟೇ ಕಣ್ಣು ಕೂಡ ಕಾಣಿಸಲ್ಲ ಎಷ್ಟು ಡಾಟ್ಸ್ ಇದ್ದಾವೆ ಅಂತ. ವಾಟ್ಸಪ್ ಸ್ಟೇಟಸಲ್ಲಿ ಬ್ಲಾಗ್ಸ್ ಇರುತ್ತೆ, ಅದನ್ನು ನೀವು ಡಾಟ್ಸೇ ಮಾಡಿಬಿಡ್ತೀರಾ. ಅದು ಹೆಂಗೆ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಆ ಡಾಟ್ಸ್ ಏನೋ ನೀವು ಪವರ್ ಆಫ್ ಯೂತ್ ಸಾಂಗಿಗೆ ಮಾಡಿದ್ದೀರಾ ಅಂದರೆ ನಿಜ ಹೇಳ್ತೀನಿ ಅದು ಸರಿ ಇರಲ್ಲ. ಯಾಕೆ ಸರಿ ಇರಲ್ಲ ಅಂತಿದ್ದೀರಾ? ಯಾರ್ಯಾರು ಈ ಥರ ಮಾಡ್ತಾರೆ, ಯಾರ್ಯಾರು ಪವರ್ ಆಫ್ ಯೂತ್ ಸಾಂಗ್ನ ಅವ್ರು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊತಾ ಇದ್ದಾರೆ, ದಯವಿಟ್ಟು ಹೇಳ್ತಾ ಇದ್ದೀನಿ ಅವ್ರ ನಂಬರ್ನ ನಮ್ಮ ಫ್ಯಾನ್ ಪೇಜಸ್ಗಾದರೂ ಆಗಲಿ ಇಲ್ಲ ಪವರ್ ಹೌಸ್ ವಾಟ್ಸಪ್ ಗ್ರೂಪ್ ಅದು ಫಾರ್ವರ್ಡ್ ಮಾಡಿ. ಅದೇನು ಮಾಡಬೇಕು ಅದು ಮಾಡಿಬಿಡ್ತೀವಿ. ಬಿಕಾಸ್ ಈ ಕೇಳ್ಕೊಳೋದು ಸಾಕಾಗಾಯಿತು. ಆ್ಯಂಡ್ ಈ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಇವ್ರು ಯಾರು ಕೇಳೋ ಥರ ಎಲ್ಲ ಅವ್ರ ಟ್ಯಾಲೆಂಟ್ನ ಪದೇ ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನು ವಾಟ್ಸಪ್ ಸ್ಟೇಟಸ್ ಹಾಕ್ತೀನಿ, ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತೀನಿ ಅನ್ನೋರು ಇದ್ದಾರೆ. ಸೊ ಅಂಥವ್ರನ್ನ ವಿ ಹ್ಯಾವ್ ಟು ಡೀಲ್. ಸೊ ಅದೇನು ಡೀಲ್ ಮಾಡೋದು ಮಾಡೇ ಬಿಡ್ತೀವಿ. ಸೊ ಆ ಥರ ಯಾರ್ಯಾರು ಇದ್ದಾರೆ ಅವ್ರ ವಾಟ್ಸಪ್ ನಂಬರ್ಸ್ನ ಫಾರ್ವರ್ಡ್ ಮಾಡಿ. ಆ್ಯಂಡ್ ನೀವು ಕೂಡ ನಿಮ್ಮ ಕೈಲಾದಷ್ಟು ನೀವು ಕೂಡ ಟ್ರೈ ಮಾಡಿ. ಸೊ ಇದನ್ನು ಕೂಡ ಸೈಡ್ಗೆ ಇಟ್ಟರೆ ವಾಟ್ಸಪ್ ಸ್ಟೇಟಸ್ ಹಾಕಲೇಬೇಕು ನಾನು ವಾಟ್ಸಪ್ ಸ್ಟೇಟಸ್ ಹಾಕಿಲ್ಲ ಅಂದರೆ ನಂಗೆ ಊಟ ಹೊಟ್ಟೆಗೆ ಸೇರಲ್ಲ ಅಂದರೆ ಒಂದು 5 ಸೆಕೆಂಡ್ನ ಕ್ರಾಪ್ ಮಾಡಿಕೊಂಡು ಹಾಕ್ಬಿಟ್ಟು ನೆಕ್ಸ್ಟ್ ಸ್ಟೇಟಸಲ್ಲಿ ನಮ್ಮ ಯುವರತ್ನ ಪ್ರೋಮೋ ಲಿಂಕ್ನ ಹಾಕಿ. ಏನು ಟ್ರೈನ್ ಓಡಿಸ್ತೀರಾ ನೀವು ನಿಜವಾದ ಅಪ್ಪು ಬಾಸ್ ಫ್ಯಾನ್ಸ್ ಆದರೆ ಆ ಟ್ರೈನ್ ಓಡಿಸೋದ್ರಲ್ಲಿ ಒಂದು 10-20 ಸ್ಟೇಟಸಲ್ಲಿ ನಮ್ಮ ಪವರ್ ಆಫ್ ಯೂತ್ ಸಾಂಗ್ ಲಿಂಕ್ ಹಾಕಿ 24 hours ಒಳಗೆ ನೀವು ಪವರ್ ಆಫ್ ಯೂತ್ ಸಾಂಗ್ನ ಹಾಕಿದ್ದೀರಾ ಅಂದರೆ ನೀವು ಅಪ್ಪು ಬಾಸ್ ಫ್ಯಾನೇ ಅಲ್ಲ, ಬರೆದಿಟ್ಕೊಂಬಿಡಿ. ನೀವು ಫ್ಯಾನೇ ಅಲ್ಲ, ಅಷ್ಟೇ. ನಿಮ್ಮ ಫ್ಯಾನಿಸಮ್ಗೆ ನೀವು ಪ್ರೂವ್ ಮಾಡ್ಕೊಬೇಕು. ನಿಮ್ಮ ಫ್ಯಾನಿಸಮ್ ನೀವು ಪ್ರೂವ್ ಮಾಡ್ಕೊಬೇಕು ಅಂದರೆ 24 hours ಇಗ್ನೋರ್ ದಿಸ್ ವಾಟ್ಸಪ್ ಸ್ಟೇಟಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಆ್ಯಂಡ್ ಈ ಟಿಕ್ಟಾಕ್ ಹಿಂಗೆ ಬ್ಯಾನ್ ಆಗ್ಬಿಟ್ಟಿದೆಲ್ಲ. ಓಕೆ, ಆ ಸ್ನ್ಯಾಪ್ಚಾಟ್ ಅಂತೆ ಮತ್ತು ಇನ್ಯಾವುದಪ್ಪ ಇದು ಇದ್ದಾವೆ ಈ ಶೇರ್ ಚಾಟು, ಏನು ಚಾಟುಗಳು ನನಗಂತೂ ಗೊತ್ತಾಗ್ತಿಲ್ಲ ಏನು ಚಾಟುಗಳು ಇವೆಲ್ಲ ಚಾಟುಗಳಲ್ಲಿ ಹಾಕ್ಬಿಟ್ಟು ಸ್ಪ್ಯಾಮ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಲೀಕ್ ಮಾಡಿಬಿಡಿ. ಅಪ್ಪು ಬಾಸ್ ಫ್ಯಾನ್ ಆಗಿ ಲಿಂಕ್ನ ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿಗೆ ತೋರಿಸಿ, ನಿಮ್ಮ ಕಸಿನ್ಗೆ ತೋರಿಸಿ, ನಿಮ್ಮ ಫ್ರೆಂಡ್ಸ್ಗೆ ತೋರಿಸಿ, ನಿಮ್ಮ ಕಾಲೇಜ್ ಗ್ರೂಪಲ್ಲಿ ಹಾಕಿ. ಜಸ್ಟ್ ಟೆಲ್ ನಮ್ಮ ಕನ್ನಡ ಹೊಸ ಮೂವಿ ಬಂದಿದೆ, ನಮ್ಮ ಅಪ್ಪು ಮೂವಿ ಬಂದಿದೆ. ಅಪ್ಪು ಬಾಸ್ ಅಂದರೆ ಸ್ವಲ್ಪ ಓವರಾಗಿ ಅನ್ಸ್ಬೋದು ಕಾಲೇಜ್ ಗ್ರೂಪಲ್ಲಿ, ನಾವು ಅಪ್ಪು ಮೂವಿ ಬಂದಿದೆ. ಸೊ ಈ ಸಾಂಗ್ ಈಸ್ ಅ ಮೋಟಿವೇಶ್ನಲ್ ಸಾಂಗ್. ಸೊ ಈ ಮೋಟಿವೇಶನ್ ಸಾಂಗ್ ಸ್ವಲ್ಪ ನೋಡಿ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ. ಇಲ್ಲ ಹಾಗೂ ಬೇಡ ಅಂದರೆ ಯು ಕ್ರಿಯೇಟ್ ಸಮ್ ನೈಸ್ ಮೀಮ್ಸ್, ಒಳ್ಳೆ ಮೀಮ್ಸ್ ಕ್ರಿಯೇಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ ಇಸ್ ಅ ವೆರಿ ಕ್ರಿಯೇಟಿವ್ ಐಡಿಯಾ. ಸೊ ಏನಂದರೆ ಯಾರ್ಯಾರು ಎಡಿಟರ್ಸ್ ಇದ್ದಾರೆ, ಈ ವಿಡಿಯೋ ಯಾರು ನೋಡ್ತಾರೆ ಎಡಿಟರ್ಸ್ ಇದ್ದರೆ ನಿಮ್ಗೆ ಎಡಿಟಿಂಗ್ ಗೊತ್ತಿದ್ದರೆ, ಇದು ಮೋಟಿವೇಶ್ನಲ್ ವೀಡಿಯೋ ಆಗಿರೋದ್ರಿಂದ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ. ಒಂದು ವೀಡಿಯೋಲಿ ಇವಾಗ ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಇಲ್ಲ ರನ್ನಿಂಗ್ ರೇಸ್ ಆಗಿರ್ಬೋದು, ಅಥ್ಲೆಟಿಕ್ಸ್ ಆಗಿರ್ಬೋದು, ಸೊ ಏನಾದರೂ ಆಗಲಿ ಸ್ವೆಟ್ಟಿಂಗ್ ವೀಡಿಯೋ ಆಗಿರ್ಬೋದು. ಸೊ ಆ ಥರ ವೀಡಿಯೋ ಕ್ರಿಯೇಟ್ ಮಾಡಿಬಿಟ್ಟು, ಮೋಟಿವೇಶ್ನಲ್ ವೀಡಿಯೋ ಕ್ರಿಯೇಟ್ ಮಾಡಿಬಿಟ್ಟು ಆ ವಿಡಿಯೋಗೆ ನಮ್ಮ ಪವರ್ ಆಫ್ ಯೂತ್ ಸಾಂಗ್ನ ಅಟ್ಯಾಚ್ ಮಾಡಿ. ಬಿಕಾಸ್ ಪವರ್ ಆಫ್ ಯೂತ್ ಸಾಂಗ್ ಈಸ್ ಅ ಮೋಟಿವೇಶ್ನಲ್ ಸಾಂಗ್. ಸೊ ಅದೊಂಥರ ಮೋಟಿವೇಶ್ನಲ್ ವೀಡಿಯೋ ಆಗುತ್ತೆ. ಸೊ ನೀವು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದಾಗ ಸೊ ಎಲ್ಲರಿಗೂ ಅನ್ಸ್ಬೋದು, ಓ ಯಾವುದಪ್ಪ ಈ ಸಾಂಗ್ ಅಂತ ನಿಮ್ಗೆ ಕೇಳಿದಾಗ ನೀವು ಪವರ್ ಆಫ್ ಯೂತ್ ಸಾಂಗ್ ಅಂದಾಗ ಅದಕ್ಕೆ ಸಿಗೋ ರೀಚೇ ಬೇರೆ. ಸೊ ನಿಮ್ಮ ಹತ್ರ ಟ್ರೋಲ್ ಪೇಜಸ್ ಇದ್ದರೆ ಇಲ್ಲ ವಾಟ್ಸಪ್ಪಲ್ಲಿ ಹಾಕಬೇಕು ಅಂದರೆ ಈ ಥರ ನೀವು ಐಡಿಯಾ ನೀವು ಫಾಲೋ ಮಾಡಿ. ಅದು ಇಟ್ಸ್ ಗೋನ್ ಟು ಇಂಪ್ಯಾಕ್ಟ್ ಇನ್ ಅ ವೆರಿ ಗುಡ್ ವೇ. ಸೊ ಅದನ್ನು ಕೂಡ ಸೈಡ್ಗಿಟ್ರೆ ನಮ್ಮ ಪವರ್ ಆಫ್ ಯೂತ್ ಸಾಂಗ್ ಬಂದಿದ ತಕ್ಷಣ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ. 5 ಸೆಕೆಂಡ್ ನೋಡೋದು, 10 ಸೆಕೆಂಡ್ ನೋಡೋದು, ಕಟ್ ಮಾಡಿಬಿಡೋದು, ಮತ್ತೆ ನೋಡೋದು, ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಅಷ್ಟೇ, ಅದು ವರ್ಕ್ ಆಗೋಲ್ಲ, ನಿಜವಾಗ್ಲೂ ವರ್ಕ್ ಆಗೋಲ್ಲ. ಯೂಟ್ಯೂಬ್ ಅದನ್ನು ಸ್ಪ್ಯಾಮ್ ಅಂತ ಹೇಳ್ಬಿಟ್ಟು ಆ ವ್ಯೂಸ್ ಕೂಡ ತೆಗೆದುಬಿಡುತ್ತೆ, ಆ ವಿಡಿಯೋಗೆ ಬರೋ ವ್ಯೂಸ್ ಕೂಡ ನಿಲ್ಲಿಸೇ ಬಿಡುತ್ತೆ. ಇಟ್ ಈಸ್ ರಿಯಲಿ ಸ್ಟ್ರಿಕ್ಟ್. ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ, ಪೂರ್ತಿ ವೀಡಿಯೋ ನೋಡಿ, ಅಟ್ಲೀಸ್ಟ್ ಅರ್ಧ ಬಿಡೋದ್ರು ನೋಡಿ. ಆ್ಯಂಡ್ ವೀಡಿಯೋ ನೋಡೋಗೆ ಕಮೆಂಟ್ಸ್ ಹಾಕಿ. ಐ ನೀಡ್ ಅಟ್ಲೀಸ್ಟ್ 1.5 lakh ಕಮೆಂಟ್ಸ್, 200K ಲೈಕ್ಸ್ ಹೊಡೆಯೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಇವಾಗ ಸದ್ಯಕ್ಕಿರೋ ರೆಕಾರ್ಡ್ ಏನಂದರೆ 2.7 or 3 million ವ್ಯೂಸ್ ಅನಿಸುತ್ತೆ, ಕೋಟಿಗೆ ಹೋಗೋ 3 ಫಸ್ಟ್ ಸಿಂಗಲ್ದು. ಸೊ ಆ ರೆಕಾರ್ಡ್ನ ಮುರಿಯೋಕ್ಕೆ ನಾವು ಟ್ರೈ ಮಾಡೋಣ. ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಯೂನಿಟ್ ಆದರೆ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್, ಇಟ್ಸ್ ನಾಟ್ ಅ ವೆರಿ ಬಿಗ್ ಥಿಂಗ್, ಇಟ್ ಇಸ್ ಅ ವೆರಿ ಸ್ಮಾಲ್ ಥಿಂಗ್. ಯೂನಿಟಿ ಇದ್ದರೆ ಏನಾದರೂ ಆಗುತ್ತೆ. ಅದು ನಮ್ಮ ಫ್ಯಾನ್ ಮೇ ಟ್ರೇಲರಲ್ಲೇ ನೋಡಿಸ್ಬಿಟ್ಟಿದ್ದೀವಿ. ಸೊ ಮತ್ತೆ ಒಂದು ಚಾನ್ಸ್ ಸಿಕ್ಕಿದೆ, ಲೆಟ್ ಇಸ್ ನಾಟ್ ವೇಸ್ಟ್ ದಿಸ್ ಚಾನ್ಸ್. ಈ ಚಾನ್ಸ್ನ ನಾವು ವೇಸ್ಟ್ ಮಾಡ್ಕೊಬಾರ್ದಷ್ಟೆ. ಸೊ ಆ ನಂಬಿಕೆಯಿಂದ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ 10 o'clock ಸಿಗೋಣ. ನಾಳೆ 10 o'clock ನೆನಪಿದೆಯಲ್ಲ, 10K ಕಮೆಂಟ್ಸ್ ಆ್ಯಂಡ್ 5K ಲೈಕ್ಸ್. ಅದು ನೀವು ಹೊಡೆದಿದ್ದೀರಂದರೆ ಪವರ್ ಆಫ್ ಯೂತ್ ಸಿಂಗಲ್ ರೆಕಾರ್ಡ್ಸ್ ಹೊಡೆಯುತ್ತೆ. ಬರ್ತೀನಿ, ಪವರ್ ಆಫ್ ಯೂತ್ ಸಿಂಗಲ್ ರಿಯಾಕ್ಷನ್ ಕೂಡ ಮಾಡ್ತೀನಿ. ಅದಕ್ಕೆ ಯಾವ ರೆಕಾರ್ಡ್ಸ್ ಬೇಡ, ನೀವು ಯುವರತ್ನ ಸಿಂಗಲ್ ರೆಕಾರ್ಡ್ಸ್ ಮಾಡ್ತಾ ಬ್ಯುಸಿಯಾಗಿರಿ. ನಮ್ಮ ಪವರ್ ಆಫ್ ಯೂತ್ ರಿವ್ಯೂ ಬಂದಾಗ, ರಿಯಾಕ್ಷನ್ ಬಂದಾಗ ವೀಡಿಯೋ ನೋಡ್ಬಿಟ್ಟು ಲೈಕ್ ಮಾಡ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಹೋಗ್ಬಿಡಿಲ್ಲ. ಅದು ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನಮ್ಮ ಪವರ್ ಆಫ್ ಯೂತ್ ಸಿಂಗಲ್ ರೆಕಾರ್ಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಪವರ್ ಹೌಸ್ ವೀಡಿಯೋ. ನೆನ್ಪಿಟ್ಕೊಳ್ಳಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸೋದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.